ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೋದಲ್ಲಿ ಬಂದಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ವಾರದ ಕೊನೆಯ ದಿವಸ, ಸಬ್ಬತ್ ದಿವಸ, ಶನಿವಾರ ದಿವಸ, ಪಶ್ಚಾತ್ತಾಪ ಪಡುವಂಥ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವು ಕೀರ್ತನೆಗಳು 43ನೇ ಅಧ್ಯಾಯ 4ರಿಂದ. ಕೀರ್ತನೆಗಳು 43:4. ದೇವರೇ, ನನ್ನ ದೇವರೇ, ಆಗ ನಾನು ನಿನ್ನ ಯಜ್ಞ ವೇದಿಯ ಬಳಿಗೆ ಬಂದು ಆನಂದ ನಿಧಿಯಾಗಿರುವ ನಿನ್ನ ಹತ್ತಿರಕ್ಕೆ ಸೇರಿ ಕಿನ್ನರಿಯನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಪರಿಶುದ್ಧ ಅವಿಧರಸರು ಹಿಂದಿನ ವಚನದಲ್ಲಿ ಕೂಡ ಹೇಳಿದ್ದಾರೆ. 3ನೇ ವಚನದಲ್ಲಿ, ನನ್ನನ್ನು ಪರಿಶುದ್ಧ ಸ್ಥಳಕ್ಕೆ ನೀನು ಸೇರಿಸಪ್ಪ, ನನ್ನ ಪರಿಶುದ್ಧನಾಗಿ ನೀನು ಮಾಡೋ, ಆದರೆ ಪರಿಶುದ್ಧ ಪರ್ವತಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ನಿವಾಸಕ್ಕೆ ಸೇರಿಸಲಿ, ಅಂದರೆ ಪರಲೋಕಕ್ಕೆ ನೀನು ಕರ್ಕೊಂಡು ಹೋಗುವ ಹಾಗೆ ಮಾಡು, ಅಷ್ಟು ಪರಿಶುದ್ಧನಾಗಿ ಮಾಡು. ಆಗ ನಾನು ಅಲ್ಲಿ ಬಂದು ನಿನ್ನನ್ನು ಸ್ತುತಿಸ್ತೇನೆ, ಕೊಂಡಾಡುತ್ತೇನೆ, ನಾನು ನಿನ್ನನ್ನು ಆರಾಧಿಸುತ್ತೇನೆ. ಇಲ್ಲಿ ಕೂಡ ಏನು ಕಿನ್ನರಿಯನ್ನು ಬಾರಿಸುತ್ತಾ ನಿನ್ನನ್ನು ಸ್ತುತಿಸಿ ಕೊಂಡಾಡುವೆನು ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಅದುವೇ ಆಗಿದೆ ನೋಡಿ. ಇವತ್ತು ಉದಾಹರಣೆಗೆ ಭಕ್ತ ಕನಕದಾಸರು ಮತ್ತು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ಗಳಲ್ಲಿ ಎಲ್ಲಾಗಲಿ ಸರಿಯಾದ ದೇವರ ಹಾಡನ್ನು ಹಾಡಿಕೊಂಡು ವೀಣೆ ಬಾರಿಸುತ್ತಾ ಕುಣಿದಾಡುತ್ತಾ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಹಾಡುಗಳನ್ನು ಮಾತ್ರ ಹಾಡುತ್ತಾ ಕಿನ್ನರಿ ಬಾರಿಸೋದು, ತಪ್ಪಳೆ ಹೊಡೆಯೋದು, ತಾಳ ಮದ್ದಳೆ ಕೈ ಚಪ್ಪಳೆ ತಟ್ಟಿಕೊಂಡು ಹಾಡುವಂಥದ್ದೆಲ್ಲ ಇದು ಸಂತೋಷದಿಂದ ದೇವರನ್ನು ಮನಪೂರ್ವಕವಾಗಿ ಸ್ತುತಿಸಬೇಕು. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಬರ್ತಾರೆ, ನಾನು ಕೈ ಚಪ್ಪಳೆ ತಡಿಬೇಕು, ನಾನು ಕುಣಿಬೇಕು, ಹಾಗೆ ಕುಣಿದೆ ಹೀಗೆ ಕುಣಿದೆ, ಫೋಟೋಕ್ಕೆ ಪೋಸ್ ಕೊಡೋದು, ಸೆಲ್ಫಿ ತೆಗೆಯಲು, ಇದೆಲ್ಲ ಖಂಡಿತವಾಗಿ ದೇವರ ಕೋಪ. ಅದು ಮಾತ್ರವಲ್ಲ, ದೇವರ ವಾಕ್ಯಕ್ಕೆ ಸರಿಯಾದ ಹಾಡುಗಳು ಮಾತ್ರ. ಇತರ ಲೋಕದ ವಿಷಯಗಳನ್ನು ಹಾಡಿಕೊಂಡು ಸಿನಿಮಾ ಹಾಡುಗಳಿಗೂ ಕೂಡ ದೇವರ ಹಾಡುಗಳನ್ನು ಸೇರಿಸಿಬಿಟ್ಟಿದ್ದಾರೆ. ಇವತ್ತು ಭಜನೆಗಳಲ್ಲಿ ಕೂಡ ಸೇರಿಸಿಬಿಟ್ಟಿದ್ದಾರೆ. ಇದು ಕೂಡ ಬಹಳ ಕೋಪ. ದಾವೀದರಸರು ಕೂಡ 10 ತಂತಿಯ ವೀಣೆಯನ್ನು ಬಾರಿಸುತ್ತಾ ಹಾಡು ಹಾಡಿದಕ್ಕೆ ದೇವರಿಗೆ ಕೋಪ ಬಂತು. ಹಾಗೆ ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ, ಅದು ಮನಸ್ಸಿಲ್ಲದೆ ಯಾವ್ಯಾವುದೋ ವಿಚಾರದಲ್ಲಿ ಸುಮ್ಮನೆ ನಾವು ತಮಾಷೆಗಾಗಿ ಬರೋದು, ಕುಣಿಯೋದು, ಹಾಡು ಹಾಡೋದು, ಬಾರಿಸುವುದಾದರೆ ಅದು ಕೂಡ ದೇವರಿಗೆ ಕೋಪ. ಪ್ರತಿಯೊಂದು ದೇವರ ವಾಕ್ಯದಂತೆ ನೆರವೇರಬೇಕು. ಹಾಗೆ ನಾವು ಕೂಡ ಸ್ತುತಿಸಿ ಕೈ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ವಾಕ್ಯಕ್ಕೆ ಸರಿಯಾದ ಹಾಡುಗಳನ್ನ ಕಲಿತುಕೊಂಡು ಹಾಡುವುದು ದೇವರಿಗೆ ಮಹಿಮೆ ತರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ದೇವರನ್ನ ಸ್ತುತಿಸಬೇಕು. 5. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥಪಡುವುದೇಕೆ? ನನ್ನ ಮನವೇ ಅಂದರೆ ಅದಕ್ಕೆ ಮನಸ್ಸಿಲ್ಲದೆ ಮಾಡಬೇಡ, ಬೇಸರಗೊಳ್ಳಬೇಡ. ನಮ್ಮ ಮನಸ್ಸು ಅದಕ್ಕೆ ಹೇಳೋದು ಯಾವಾಗಲೂ, ನಮ್ಮ ಮನಸ್ಸನ್ನು ಹೃದಯವು ಸರಿಯಾಗಿದ್ದರೆ ನಾವು ಸಂತೋಷವಾಗಿರ್ತೇವೆ. ದೇವರ ಮೇಲೆ ಕೂಡ ಭಯ ಭಕ್ತಿ 100ಕ್ಕೆ 100ರಷ್ಟು ಪ್ರೀತಿ ದೇವರ ಮೇಲೆ ಇದ್ದರೆ ಸರ್ವ ಸೃಷ್ಟಿಯನ್ನು ಅರಿತುಕೊಂಡು ನಮ್ಮನ್ನು ಅನೇಕ ಪಾಪಗಳಿಂದ, ಮರಣ ಪಾಶಗಳಿಂದ, ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡ್ತಾ ಇರುವಾಗ, ನಡೆಸ್ತಾ ಇರುವಾಗ ಅದೆಲ್ಲ ಯೋಚನೆ ತಂದುಕೊಂಡು ಸಂಪೂರ್ಣ ಉತ್ಸಾಹದಿಂದ ಏನೇ ಆದರೂ ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ನನ್ನನ್ನು ನಡೆಸ್ತಾರೆ. ದೇವರೇ, ನೀನೇ ನನ್ನ ರಕ್ಷಕನು, ನೀನೇ ನನ್ನ ಜೀವ, ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ, ನಿನ್ನ ಮೇಲೆ ನನ್ನ ಭರವಸೆ ಇಟ್ಟಿದ್ದೇನೆ, ಏನು ಮಾಡ್ತೀಯ ಮಾಡಪ್ಪ ಅಂತೇಳಿ ನಮ್ಮ ಆತ್ಮ ಶರೀರ ಪ್ರಾಣವನ್ನು ದೇವರಿಗೆ ಒಪ್ಪಿಸಿ ಕೊಡುವುದಕ್ಕೆ, ಸಂಪೂರ್ಣ ಸ್ಥಿರವಾದ ಭರವಸೆ ನಾವು ಇಡುವುದಕ್ಕೆ ನಮ್ಮ ಮನಸ್ಸೇ ಕಾರಣ. ಮನಸ್ಸನ್ನು ಯಾವಾಗಲೂ ನಾವು ಕಡಿಮೆ ಮಾಡಿಕೊಳ್ಬಾರ್ದು. ಅದಕ್ಕೆ ದಾವೀದರಸರು ಹೇಳಿದ್ದು, ನನ್ನ ಮನವೇ, ನೀನು ಕುಗ್ಗಿ ಹೋಗಿದ್ದರು ಯಾಕೆ ಬೇಸರ ಮಾಡ್ತೀಯಾ, ಹೀಗೆ ವ್ಯಥೆ ಪಡುವುದಕ್ಕೆ ಬೇಸರ ಪಡಬೇಡ. ಹಾಗೆ ನಮ್ಮ ಮನಸ್ಸನ್ನು ದೇವರಲ್ಲಿ ಕೇಂದ್ರೀಕರಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಮನಸ್ಸು ಒಂದು ಶುದ್ಧ ಇಲ್ಲದ ಹೋದರೆ ಖಂಡಿತವಾಗಿ ಎಷ್ಟೇ ಮಾಡಿದ್ರು, ಏನೇ ಮಾಡಿದ್ರು, ಯಾವುದು ಮಾಡಿದ್ರು ಪ್ರಯೋಜನ ಇಲ್ಲ.
ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಮನಸ್ಸಿಗೆ ಹೇಳಬೇಕು, ಇನ್ನೂ ದೇವರನ್ನು ನಿರೀಕ್ಷಪ್ಪ, ನನ್ನನ್ನು ಆ ಕಡೆ ನಡೆಸಬೇಡ. ಚಂಚಲ ಬುದ್ಧಿ, ಚಂಚಲ ಯೋಚನೆ, ಚಂಚಲ ಮನಸ್ಸು ನನಗೆ ಇರಬಾರ್ದು. ಏಕದೃಢ, ಇದು ನಮ್ಮ ಹಿಂದೂ ಸಂಸ್ಕೃತಿ ಏಕಾದಶಿ ಅಂತ ಹೇಳ್ತಾರೆ. ಅಂದರೆ ಏಕಾದಶಿ ಅಂದರೆ ಸಂಪೂರ್ಣ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಡುವಂಥದ್ದು, ಆ ಏಕಾಗ್ರತೆಯಲ್ಲಿ ದೇವರನ್ನು ಕಾಣುವಂಥದ್ದು ಅಂತ ಏಕಾದಶಿ ಇಲ್ಲಿ ಹೇಳ್ತದೆ. ಏಕ ಮನಸ್ಸು, ದೇವರ ಸ್ತೋತ್ರವಾಗಲಿ. ಮನಸ್ಸನ್ನು ದೇವ್ರ ಕಡೆಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥ ಮನಸ್ಸು ನನಗೆ ನೀನು ಕೊಡು. ಆತನೇ ನನಗೆ ರಕ್ಷಕನು, ದೇವರು ಇಲ್ಲಿವರೆಗೆ ರಕ್ಷಿಸಿದ್ದು ದೇವರು ಆತನೇ ಆಗಿದ್ದಾನೆ. ಸರ್ವ ಸೃಷ್ಟಿಕರ್ತನಾದ ದೇವರು ಒಂದೊಂದು ಗ್ರಂಥದಲ್ಲಿ ಸೃಷ್ಟಿಕರ್ತನಿಗೆ ನಾನಾ ಥರದ ಹೆಸರು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಎಲ್ಲ ನಾಮಗಳಲ್ಲಿ ಸೃಷ್ಟಿಕರ್ತನ ದೇವರ ನಾಮವನ್ನು ತಿಳ್ಕೊಂಡು ನಾವು ಆತನ ಮೇಲೆ ನಾವು ಭರವಸೆಯಲ್ಲಿರಬೇಕು. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ದಾವೀದರ ಅರಸರಾದರೂ ಕೂಡ ಪ್ರತಿ ದಿವಸ ಸ್ತುತಿಸುತ್ತಲೇ ಇದ್ದರು. ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ನೋಡ್ಕೊಳ್ಬಹುದು. ಒಂದು ದಿವಸಕ್ಕೆ 5 ಸಲ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ರು. ನಾವು 5 ಅಲ್ಲ 10 ಅಲ್ಲ, ಎಷ್ಟು ಸರಿ ಹೋಗಲಿ, ಬರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಏಳುವಾಗಲೂ, ಕೂತುಕೊಳ್ಳುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಕೆಲಸ ಮಾಡುವಾಗಲೂ ದೇವರೇ ಇದು ನಿನ್ನಿದಪ್ಪ ಎಂದು ಸ್ತೋತ್ರ. ನಿನ್ನ ಪ್ರೀತಿಯಲ್ಲಿ ನಡೆಸುವುದು ನಾನು ಮಹಾಪಾಪಿ, ಅಯೋಗ್ಯ, ಅಶುದ್ಧನೂ ಆಗಿದ್ದೇನೆ, ಬಲಹೀನನೂ ಆಗಿದ್ದೇನೆ. ದೇವರನ್ನು ಕ್ಷಮಿಸೆಂಬುದಾಗಿ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಮಾಡುತ್ತಿರಬೇಕು. ಅದುವೇ ಕೊಂಡಾಡುವಂಥದ್ದು. ಇತರರಿಗೆ ಸಾಕ್ಷಿ ನುಡಿಯುವ ಸಂದರ್ಭ ಸಿಕ್ಕಿದಾಗ ಸಾಕ್ಷಿ ನುಡಿಯುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ 43ನೇ ಕೀರ್ತನೆ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 44ನೇ ಕೀರ್ತನೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರ. ಇದರ ಮುಖ್ಯಾಂಶಗಳು ಏನಪ್ಪ ಅಂದರೆ, ಮುಂಚಿನಂತೆ ಈಗಲೂ ರಕ್ಷಿಸಬೇಕೆಂದು ದೇವರನ್ನು ಪ್ರಾರ್ಥಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಇದು ಕೋರಹಿಯರ ಪದ್ಯ. ಇದು ದಾವೀದರ ಅರಸರೆಲ್ಲ ಕೋರಹಿಯರು ಅಂತ ಹೇಳುವಂಥ ಒಂದು ಮನುಷ್ಯ, ಒಂದು ಗುಂಪಾಗಿದೆ. ಆ ಒಂದು ಜನಾಂಗಗಳು ದೇವರನ್ನು ಮುಂಚಿನಂತೆ ಅಂದರೆ ಮೊದಲು ನನ್ನನ್ನು ಯಾವ ರೀತಿ ರಕ್ಷಿಸಿದ್ಯಪ್ಪ ಅಂದರೆ ವಯಸ್ಸಾದ ಕಾಲದಲ್ಲಿ ಕೂಡ ನನ್ನ ಜೀವಮಾನ ಕಾಲವಿಡೀ ನೀನೇ ನಮಗೆ ರಕ್ಷಿಸಬೇಕು ಅಂತೇಳಿ ಅವರೊಂದು ಹಾಡನ್ನು ಹಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಇವತ್ತು ನಾವು ಕೀರ್ತನೆಗಳು ಅದುವೇ, ಅನೇಕ ಹಾಡುಗಳಲ್ಲಿ ಅದುವೇ, ಅನೇಕ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದನ್ನೇ ಕಾಣಬಹುದು. ಇದು ಮುಸ್ಲಿಂ ಧರ್ಮದಲ್ಲಿ ಕೂಡ ನಾವು ಅದನ್ನೇ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 44ನೇ ಕೀರ್ತನೆ, ಆ ಒಂದು ಜನಾಂಗ ಮೊದಲಿನಂತೆ ಈಗಲೂ ನಮ್ಮನ್ನು ರಕ್ಷಿಸುವಂತಾಗಿದ್ದು, ನಮ್ಮ ಜೀವಿತ ಕಾಲದಲ್ಲಿ ದೇವರು ನಮ್ಮನ್ನು ಪಾಪದಿಂದ, ಮರಣ ಪಾಶದಿಂದ, ಸತ್ತು ಹೋಗುವಂಥ ಸಮಯದಲ್ಲಿಯೂ ಅನೇಕ ಕೇಡು ಗಂಡಾಂತರ, ಮರಣ ಪಾಶದಿಂದ, ಶತ್ರುಗಳ ಕೈಯಿಂದ, ಅಪಘಾತದಿಂದ, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಂದ ಪಾರು ಮಾಡಿದಾಗ ಆಮೇಲೆ ನಾವು ಅದನ್ನು ನೆನಪಿಗೆ ತಂದುಕೊಂಡು ಮೊದಲಿನ ಹಾಗೆ ಇನ್ನೂ ನಮ್ಮನ್ನು ರಕ್ಷಿಸಪ್ಪ ಅಂಥೇಳಿ ನಾವು ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥಿಸಿಕೊಳ್ಳಬೇಕು. ಎಂದಿಗೂ ನಮ್ಮನ್ನು ಕೈ ಬಿಡಬೇಡ ಅಂತೇಳಿ ದೇವರು ನಮಗೆ ಸ್ತೋತ್ರ. ಹಾಗೆ ಪ್ರಾರ್ಥಿಸುವುದಾದರೆ ಬರೀ ಪ್ರಾರ್ಥಿಸುವುದು ಮಾತ್ರ, ನಡೆ ನುಡಿ ಕ್ರಿಯೆ ಮಾತುಗಳು ನಮ್ಮದು ಪ್ರಾಪಂಚಿಕ ಕೆಟ್ಟ ವಿಚಾರ ಸೈತಾನ ಕಾರ್ಯಕ್ಕಿರಬಾರದು. ಅದು ಕೂಡ ಸಂಪೂರ್ಣವಾಗಿ ದೇವರ ವಾಕ್ಯದಂತೆ ಇದ್ದರೆ ಮಾತ್ರ ದೇವರಿಂದ ರಕ್ಷಣೆ ಸಿಗ್ತದೆ. ಬರೀ ಬೇಕಾದಾಗೆ ಮಾಡೋದು, ಈ ಕಡೆ ದೆವ್ವನು ಬೇಕು, ದೇವರು ಬೇಕು, ಪ್ರಾಪಂಚನೂ ಬೇಕು, ಅನ್ಯಾಯನೂ ಬೇಕು ಅಂತೇಳಿ ನಡ್ಕೊಂಡು ಇವ್ರನ್ನ ಲೋಕದ ಆಸೆಗಳಿಗಾಗಿ ಬಲಿಪಟ್ಟುಕೊಂಡು ದೇವರಲ್ಲಿ ರಕ್ಷಿಸಪ್ಪ ಅಂದರೆ ದೇವರು ಬೆನ್ನು ಹಾಕಿ ಬಿಡ್ತಾರೆ. ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ಉತ್ತರ ಸಿಕ್ಕುವುದಿಲ್ಲ, ಏನೇ ಮಾಡಿದರೂ ಪ್ರಯೋಜನ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 44ನೇ ಅಧ್ಯಾಯ 1ನೇ ವಚನ, ದೇವರೇ, ಪೂರ್ವಕಾಲದಲ್ಲಿ ನಮ್ಮ ಪಿತೃಗಳು ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯದಲ್ಲಿ ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೂರ್ವಕಾಲದಲ್ಲಿ ಈ ಕೋರಹಿಯರು ಏನು ಮಾಡಿದರು? ಪೂರ್ವ ಕಾಲದಲ್ಲಿ ನೀನು ಮಾಡಿದಂಥ ಉಪಕಾರಗಳನ್ನು, ನಿನ್ನ ವಿಚಾರವನ್ನು ನಮಗೆ ತಿಳಿಸಿದರಪ್ಪ ಹಿರಿಯರು, ನಾವಿದನ್ನು ಕೇಳಿದ್ದೇವೆ ಅಂತೇಳಿ ಆ ಗುಂಪು ದೇವರಲ್ಲಿ ಮಾತನಾಡಿದರು. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ದೇವರು ಇವತ್ತು ಕೆಲವು ಹಿರಿಯರ ಮೂಲಕ ನಮಗೆ ತಿಳಿಯಪಡಿಸಿದರು, ಅಥವಾ ದೇವರೇ ನಮಗೆ ದರ್ಶನ ಕೊಟ್ಟು ಗ್ರಂಥಗಳನ್ನು ಓದುವ ಹಾಗೆ ಮಾಡಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಕಾರ್ಯವನ್ನು ಸಂಪೂರ್ಣ ತಿಳಿಯಪಡಿಸಿದರು, ಪಡಿಸುತ್ತಲೇ ಇದ್ದಾರೆ. ಉದಾಹರಣೆಗೆ ನಮ್ಮ ಪೂರ್ವಿಕರು ಕೂಡ ನನಗೆ ತಿಳಿಸಲೇ ಇಲ್ಲ,
ದೇವರೇ ನನ್ನನ್ನು ಆರಿಸಿಕೊಂಡು ಇವತ್ತುವರೆಗೆ ಈ 31 ವರ್ಷದ ಜೀವಿತದಲ್ಲಿ ದೇವರನ್ನು ಅರಿತ ಜೀವಿತದಲ್ಲಿ ದೇವರು ನನ್ನನ್ನು ನಡೆಸಲು ಪ್ರಾರಂಭ ಮಾಡಿ ಮೊದಲಿಂದಲೇ ನಡೆಸಿದ್ದಾರೆ. ಆದರೆ ದೇವರು 31 ವರ್ಷದಿಂದ ಈ ಕಡೆಗೆ ನನಗೆ ಸಂಪೂರ್ಣದ ಜ್ಞಾನವನ್ನು ಕೊಟ್ಟು ದೇವರಿಗೆ ತಿಳಿಯಪಡಿಸಿ ಇವತ್ತು ವೇದಗಳು, ಮಹಾಭಾರತಗಳು, ಭಗವದ್ಗೀತೆಗಳು, ಕನ್ನಡ ಪುರಾಣ, ಕನ್ನಡ ಬೈಬಲು ಇದೆಲ್ಲವನ್ನು ಓದಿ ದೇವರು ತಿಳ್ಕೊಳ್ಳುವಂಥದ್ದು ಜ್ಞಾನವನ್ನು ದೇವರೇ ಕೊಟ್ಟರು. ಹಾಗೆ ಆಗ ನಾವು ಏನು ಮಾಡಬೇಕು, ನಮ್ಮ ಕಿರಿಯವರಿಗೂ ಕೂಡ ನಾವು ಇದನ್ನೇ ತಿಳಿಯಪಡಿಸಬೇಕು. ದೇವರ ನಮಗೆ ಸ್ತೋತ್ರಗಳು. ನೋಡಪ್ಪ, ಇಂಥವರು ದೇವರು ಇದು ಸರಿ, ಇದು ತಪ್ಪು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಒಂದು ಹಿರಿಯರಿಗೂ ಕಿರಿಯರಿಗೂ ಗೌರವ ಕೊಡುವಂಥದ್ದು, ತಂದೆ ತಾಯಿಗಳಿಗೆ ವಿಧೇಯರಾಗಿ ಜೀವಿಸುವಂಥದ್ದು, ಕೆಟ್ಟವರ ಸವಾಸ ಏನು, ಪರಲೋಕ ಏನು, ನರಕಲೋಕ ಏನು, ಪ್ರತಿ ಒಂದನ್ನು ನಮಗೆ ಯಾರಿಗೆ ತಿಳಿಸ್ಕೊಡ್ಬೇಕೋ, ಯಾರ ಮುಖ ಯಾರಿಗೆ ಮಾತಾಡಬೇಕೋ ಆ ಸಂದರ್ಭವನ್ನು ದೇವರು ಕೊಡುವಾಗ ನಾವು ತಿಳಿಸ್ತಾ ಹೋಗಬೇಕು. ಉದಾಹರಣೆಗೆ ಇವತ್ತು ಈ ಜೀವದ ಬೆಳಕು ಎಂಬ ಯೂಟ್ಯೂಬ್ ಚಾನಲ್ಲಿ ಕೂಡ 2024ನೇ ವರ್ಷದ ಮಾರ್ಚ್ 1ರಿಂದ ಈ ರೀತಿ ದೇವರೊಂದು ಆಶೀರ್ವಾದ ಮಾಡ್ತಾರಂತೇಳಿ ನನಗೆ ಗೊತ್ತಿಲ್ಲ. ಆದರೆ ಒಂದೊಂದು ಸಲ ನೋಡಿ ನನಗೊಂದು ಸಲ ಯೋಚನೆ ಆಗಿತ್ತು, ದೇವರು ನನಗೆ ಕೂಡ ಇಂಥೊಂದು ಅವಕಾಶವನ್ನು ಕೊಟ್ಟಿದ್ದರೆ ಒಳ್ಳೆದಿತ್ತಲ್ಲಪ್ಪ, ನನ್ನ ಸಾಕ್ಷಿಯನ್ನು ನಾನು ಹೇಳಬೇಕು ಅಂತ ಯೋಚನೆ ಮಾಡಿದೆ. ಸತ್ಯ ಸುವಾರ್ತೆಯನ್ನು ಸಾರಬೇಕು. ಅನೇಕ ರೀತಿಯ ಸುಳ್ಳು ಬೋಧಕರು ಹಣ ಸಂಪಾದನೆಗೋಸ್ಕರ ಇಳಿದಿದ್ದಾರೆ ಎಂಬುದಾಗಿ ಅದನ್ನು ದೇವರು ಕೈಗೂಡಿಸಿ ಕೊಟ್ಟರು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನನ್ನ ಮುಖಾಂತರ ಇವತ್ತು ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ, ದೇವರಿಗೆ ಯಾರ್ಯಾರ ಮೇಲೆ ಚಿತ್ತ ಇದೆಯೋ, ಯಾರ್ಯಾರಿಗೆ ದೇವರು ಸತ್ಯವನ್ನು ತಿಳಿಸ್ಬೇಕೋ ಅವರಿಗೆ ನನ್ನ ಮೂಲಕ ಈ ಜೀವದ ಬೆಳಕೆಂಬ ಚಾನಲ್ ಇವತ್ತು ಮೊಬೈಲ್ ಮೂಲಕ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಕೇಳಿ ಸುಮ್ಮನೆ ಆಗಬಾರ್ದು. ನಮ್ಮ ಮಕ್ಕಳಿಗೂ ಕಿರಿಯವರಿಗೂ ಸಂದರ್ಭ ಸಿಕ್ಕಿದಾಗಲೆಲ್ಲ ಸರ್ವ ಸೃಷ್ಟಿಕರ್ತ ಅಂದರೆ ಬೈಬಲ್ ಅಂದರೆ ಯೇಸು, ಯೆಹೋವ, ಪರಮೇಶ್ವರ, ಸರ್ವೇಶ್ವರ, ಶ್ರೀನಿವಾಸ ಅಂತ ಬೈಬಲಲ್ಲಿ 2 ಬೈಬಲಲ್ಲಿ ಕೂಡ ಇದೇ ರೀತಿ ಬರೆಯಲ್ಪಟ್ಟಿದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ಸಾಕ್ಷಾತ್ ಪರಬ್ರಹ್ಮ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಈಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀನಿವಾಸ, ಸತ್ಯನಾರಾಯಣ ಅಂತ ಹೇಳುವಂಥದ್ದು ಒಂದೊಂದು ಹೆಸರಿಗೆ ಒಂದೊಂದು ಅರ್ಥ. ಇದನ್ನು ಅರ್ಥಕೊಂಡು ಚೆನ್ನಾಗಿ ನಾವು ಆಯಾಯ ಜನಗಳು ಆಯಾಯ ಗ್ರಂಥಗಳಲ್ಲಿ ಮುಸ್ಲಿಮ್ಸರಾದರೆ ಕುರಾನ್ ಇದನ್ನು ಕಿರಿಯವರಿಗೆ ತಿಳಿಯಪಡಿಸ್ತಾ ಹೋಗಬೇಕು. ಇದೇ ದೇವರು ನಮ್ಮಿಂದ ಇಚ್ಛಿಸುವಂಥದ್ದು. ಹಾಗೆ ಇಲ್ಲಿ ಕೋರಿಯರು ಏನು ಹೇಳಿದರು, ದೇವರೇ ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಯಪಡಿಸಿದರು. ನಾವು ಕೂಡ ಸುಮ್ಮನೆ ಇರಬಾರ್ದು. ಮಕ್ಕಳ ವಿಷಯದಲ್ಲಿ ಕೂಡ ನನ್ನ ಮಗ ಅಷ್ಟು ಓದಿದರೆ ಸಾಕು, ಇಷ್ಟು ಓದಿದರೆ ಸಾಕು, ನನ್ನ ಮಗಳು ಹಾಗೆ ಆದರೆ ಸಾಕು, ಹೀಗೆ ಆದರೆ ಸಾಕು, ಇಷ್ಟು ಓದಿದರೆ ಸಾಕು, ಅಥವಾ ಹೊರ ದೇಶಕ್ಕೆ ಹೋಗಬೇಕು, ಬರೀ ಅದೇ ಅಲ್ಲ, ದೇವರ ವಿಷಯವನ್ನು ಪ್ರಥಮವಾಗಿ ಅವರಿಗೆ ತಿಳಿಸಪಡಿಸಬೇಕು. ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿಸುವಂಥದ್ದು, ಸಾಯಂಕಾಲ ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಹೊತ್ತು ಕಮ್ಮಿ ಆದರೂ ದಿವಸಕ್ಕೆ ಆದಷ್ಟು ಆದರೂ ನಾವು 1 ಗಂಟೆ ಸಮಯ ಆದರೂ ಮೀಸಲಾಗಿಟ್ಟು ಹಾಡುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು, ಕೊಂಡಾಡುವಂಥದ್ದು. ಆಯಾಯ ಜನಗಳು ಆಯಾಯ ಗ್ರಂಥಗಳ ಮೂಲಕ ಇತರ ಕೆಟ್ಟ ದೇವರುಗಳು, ಮೂರ್ತಿ, ಈ ಸೈತಾನ ದೇವರುಗಳು ಅಲ್ಲ, ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಸಂಬಂಧಪಟ್ಟಂಥ ಗ್ರಂಥಗಳು, ಅದು ಹೇಳೋದು ವೇದಗಳು, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು, ಬೈಬಲು, ಕುರಾನ್ ಆಯಾಯ ಜನಗಳಿಗೆ ತಕ್ಕಂತೆ ಅದನ್ನು ಸರಿಯಾಗಿ ಮಕ್ಕಳಿಗೆ ತಿಳಿಯಪಡಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಯಾಯ ಜನಗಳು ಯಾವ ದಿವಸದಲ್ಲಿ ಸಭೆ ಸೇರಬೇಕು ಆ ಸಭೆ ಸೇರಿ ಅಲ್ಲಿ ಕೂಡ ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು, ಅವರಿಗೆ ದೇವರ ವಿಷಯನ ತಿಳಿಯುವ ಹಾಗೆ ಮಾಡುವಂಥದ್ದು. ಇದು ಬರೀ ವಿದ್ಯೆ, ಉದ್ಯೋಗ, ಮದುವೆ, ಹಣ ಸಂಪಾದನೆಗೆ ನೋಡಿದರೆ ಖಂಡಿತವಾಗಿ ದೇವರು ಇದಕ್ಕೆ ಸಹಾಯ ಮಾಡೋನು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಇತರರಿಗೆ ತಿಳಿಯಪಡಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 2ನೇ ವಚನ 44:2. ನಿನ್ನ ಹಸ್ತವೇ ಈ ದೇಶದಲ್ಲಿದ್ದ ಜನಾಂಗಗಳನ್ನು ಹೊರಡಿಸಿ ನಮ್ಮ ಪಿತೃಗಳನ್ನೇ ನೆಲೆಗೊಳಿಸಿದೆ. ನೀನು ಆ ಅನ್ಯ ಜನಗಳನ್ನು ತೆಗೆದುಬಿಟ್ಟು ನಮ್ಮವರನ್ನು ಹಬ್ಬಿಸಿದ್ದಿ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ ಏನು ಮಾಡಿದ್ರು, ಇಸ್ರೇಲರನ್ನು ತೆಗೆದುಕೊಂಡು ಬಂದು ಕಾನಾನ್ ದೇಶಕ್ಕೆ ಸೇರಿಸಿದರು. ಈ ಜನಾಂಗವನ್ನು ದೇವರೇ ಆರಿಸಿಕೊಂಡು ಅವರು ಎಲ್ಲಿ ವಾಸ ಮಾಡಬೇಕು ಅಲ್ಲಿ ಅಂದರೆ ವಿಗ್ರಹಗಳಂದರು, ಮಾಯ ಮಂತ್ರ, ವ್ಯಭಿಚಾರಿಗಳು ಅಂದರೆ 10 ದಶಾಜ್ಞೆಗಳು, ದೇವರಿಗೆ ವಿರುದ್ಧವಾದ ಎಲ್ಲ ಜನಾಂಗಗಳನ್ನ ಅಲ್ಲಿಂದ
ಅಲ್ಲಿಂದ ಹೊರಡಿಸಿ ಅಲ್ಲಿ ದೇವರು ಆದುಕೊಂಡ ಜನಗಳನ್ನು ಮಾತ್ರ ಅಲ್ಲಿ ನೆಲೆಸುತ್ತಾರೆ. ದೇವರ ನಮಗೆ ಸ್ತೋತ್ರ. ಉದಾಹರಣೆಗೆ ನಾನು ಕೂಡ ಇವತ್ತು ನೋಡಿ ನನ್ನ ಹೆಂಡತಿ ಮಕ್ಕಳಿಂದಲೇ ನನ್ನ ಬಂಧು ಬಳಗ ಕುಟುಂಬ ಸಂಸಾರ, ದೊಡ್ಡ ಒಂದು ಕುಟುಂಬ ಸಂಸಾರ, ಅಲ್ಲಿಂದಲೇ ದೇವರು ಬೇರ್ಪಡಿಸಿ ಒಬ್ಬಂಟಿಗನಾಗಿ ನನ್ನನ್ನು ಬೇರ್ಪಡಿಸಿ ಬಿಟ್ಟರು. ದೇವರನ್ನು ಸಂಪೂರ್ಣವಾಗಿ ಅರಿಯೋದು ದೇವರ ಸತ್ಯ ಸುವಾರ್ತೆಗಾಗಿ. ಈಗ ಇರುವ ಸ್ಥಳದಲ್ಲಿ ಕೂಡ ನನಗಿಂತ ಮೊದಲೇ ದೇವರ ಸಾಕ್ಷಿಗಳು ಸೇವಕರುಗಳು ಬಂದು ಬೇಕಾಗಿದ್ದು ಬೇಡದೆಲ್ಲ ನಡೆಯಿತು. ಅವರಿಗೆ ತಕ್ಕ ಹಾಗೆ ಆಡ್ತಿದ್ದರು, ಕುಣಿತಿದ್ದರು, ಏನೇನೋ ನಡೆಯಿತು. ದೇವರು ನನ್ನ ಈ ಸ್ಥಳಕ್ಕೆ ಕಾಲಿರಿಸಿದ ಮೇಲೆ ಎಲ್ಲರೂ ನಾಪತ್ತೆ ನಾಪತ್ತೆ ನಾಪತ್ತೆ. ಈ ಮನೆಯ ಒಂದು ನನಗೆ ದೇವರು ಈ ಮನೆಯ ಈಗ ಯಾರ ಮನೆಯಲ್ಲಿ ವಾಸಿಸ್ತಾ ಇದ್ದೀನೋ ಅವರು ಕೂಡ ದೇವರನ್ನು ಅರಿತವರೇ. ಅವರ ಮಗಳ ಜೀವಿತದಲ್ಲಿ ದೇವರು ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಈಗ ಎಲ್ಲವನ್ನ ಮರೆತು ಮತ್ತೆ ದೆವ್ವದ ಕಡೆಗೆ ಹಿಂದೆ ಓಡುತ್ತಾ ಇದ್ದಾರೆ. ದೇವರು ಅಂತ ಹೇಳುವಂಥ ಬರೀ ಒಂದು ಬಾಯಲ್ಲಿ ಬರ್ತಾ ಇದೆ. ಲೋಕವನ್ನು ಬಿಟ್ಟು ಅವರಿಗೆ ಯಾವ ಕಾರ್ಯವಿಲ್ಲ, ಗಂಡಂತೂ ಇಲ್ಲವೇ ಇಲ್ಲ, ಹೆಂಡತಿ ಮಕ್ಕಳು ಯಾರೂ ಇಲ್ಲ. ನಾನು ಒಬ್ಬಂಟಿಗನಾಗಿ ದೇವರು ನಿಲ್ಲಿಸಿದ್ದಾರೆ. ಅನೇಕರು ಅನ್ಯರು, ಕುಡಿಯೋರು, ತಿನ್ನೋರು, ಬೀಡಿ ಸಿಗರೇಟು ಗಾಂಜಾವರು, ಬಡ್ಡಿ ಹಣ ಕೂಡ ವ್ಯಾಪಾರ ಆಗ್ತಾ ಇತ್ತು. ಉದಾಹರಣೆಗೆ ಚರ್ಚ್ ಎಂಬುದಾಗಿ ದೇವರು ಯಾವಾಗ ಕಾಲಿಡಿಸಿದರೋ ಸಂಪೂರ್ಣ ತೊಲಗಿಸಿ ನನ್ನನ್ನು ಮಾತ್ರ ಇಲ್ಲಿ ನಿಲ್ಲಿಸಿದ್ದಾರೆ. ಹಾಗೆ ಇವತ್ತು ಗೇಟು ದಾಟಿ ಒಳಗಡೆ ಬರೋರು ಕೂಡ ಬಹಳ ಹೆದರ್ತಾರೆ. ದೇವರು ನಮಗೆ ಸ್ತೋತ್ರ. ಹಾಗೆ ದೇವರು ಆರಿಸಿಕೊಂಡವರಿಗೆ ಯಾವ ಸ್ಥಳವನ್ನು ದೇವರು ಕೊಡ್ತಾರೋ ಅಲ್ಲಿರುವ ಅನ್ಯ ಜನಾಂಗಗಳನ್ನು ಹೊರಡಿಸಿ ದೇವರು ಆರಿಸಿಕೊಂಡವ್ರನ್ನ ಅಲ್ಲಿ ನಿಲ್ಲಿಸುತ್ತಾರೆ. ನಿಜವಾಗಿ ದೇವರ ಪ್ರೀತಿ ಯಾವ ಮನೆಯಲ್ಲಿ ಯಾವ ದೇವಾಲಯದಲ್ಲಿ ಯಾರ ಹತ್ರ ಇರ್ತಾರೋ ಅಲ್ಲಿ ಅನ್ಯ ಜನರು ಸುರಿಯುವುದೇ ಇಲ್ಲ. ಅವರ ಬಾಯಲ್ಲಿ ಬೆಂಕಿ ಚೂರಾಗಿ ವಾಕ್ಯಗಳು ಬರ್ತಲೇ ಇವೆ. ಈಗ ನೋಡಿ, ಇಸ್ರೇಲನ್ನು ಕಾನಾನ್ ದೇಶಕ್ಕೆ ಸೇರಬೇಕಾದ್ರೆ ಏನು ಮಾಡಿದರು? ಮೊಟ್ಟ ಮೊದಲಲ್ಲಿ ಇದ್ದಂಥ ಕೆಟ್ಟ ಜನಗಳನ್ನ ಹೊರಡಿಸಿದರು ದೇವರು, ಮತ್ತೆ ಇಸ್ರೇಲರನ್ನು ಅಲ್ಲಿಗೆ ಸೇರಿಸಿದರು. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ಕೂಡ ಇವತ್ತು ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲರಿಗೆ ಯುದ್ಧ ನಡೀತಾ ಇರುವುದು ಏನು? ಅವರು ಆ ರಾಷ್ಟ್ರ ಪ್ಯಾಲೆಸ್ಟೈನ್ದ ಸ್ವಲ್ಪ ಜಾಗವನ್ನು ಇಸ್ರೇಲರಿಗೆ ಕೊಟ್ಟರು. ಅಲ್ಲಿ ಬಹಳ ಅನಾಚಾರಗಳನ್ನು ಮತ್ತೆ ಪ್ಯಾಲೆಸ್ಟೈನರು ಅದನ್ನು ವಶಪಡಿಸಿಕೊಂಡು ನೋಡ್ತಾ ಇದ್ದಾರೆ. ಇಸ್ರೇಲರ ಮೂಲಕ ಅಲ್ಲಿ ಸಾಧ್ಯ ಪಡಿತಾ ಇರಿಸಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ. ದೇವರು ನಮಗೆ ಸ್ತೋತ್ರವಾಗಲಿ. ಮತ್ತೆ ಅದು ಬೇಕು, ಇದು ಬೇಕು, ಅವರು ಬೇಕು, ಇವರು ಬೇಕು, ಎಲ್ಲರ ಜೊತೆಲಿ ಚೆನ್ನಾಗಿರಬೇಕು ಅಂತೇಳಿ ಲೋಕದವರೊಂದಿಗೂ ಈ ಸಂಪರ್ಕ ಇಟ್ಟುಕೊಂಡು ದೇವರೊಂದಿಗೂ ಸಂಪರ್ಕ ಇಟ್ಟುಕೊಂಡು ಇರೋರು ಖಂಡಿತವಾಗಿಯೂ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ದೇವರವರನ್ನ ತಳ್ಳಿ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 3ನೇ ವಚನ, ಕೀರ್ತನೆಗಳು 44:3. ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನುಂಟು ಮಾಡಿದವು, ನಿನ್ನ ಒಲುಮೆ ಅವರಿಗಿತ್ತಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಏನು 3ನೇ ವಚನದಲ್ಲಿ ನೋಡುವಾಗ, ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ. ಖಂಡಿತವಾಗಿ ಇವತ್ತು ಒಂದು ಯುದ್ಧ, ಒಂದು ರಾಷ್ಟ್ರಕ್ಕೆ ಯುದ್ಧ ಕೂಡ ನಡೆಯುವಾಗ ದೇವರ ಪ್ರೀತಿ ಯಾರ ಮೇಲೆ ಇದೆಯೋ, ಯಾರಿಗೆ ಜಯ ಸಿಕ್ತೋ ಅದು ದೇವರಿಂದಲೇ ಜಯ ಸಿಕ್ಕುವಂಥದ್ದು. ಆದರೆ ದೇವರ ಪ್ರಕಾರ ಎಷ್ಟು ಹೆಣಗಳು ಬೀಳಬೇಕೋ, ಹೊಡೆದಾಡಬೇಕೋ, ಬಡ್ದಾಡಬೇಕೋ, ಅದು ಕೂಡ ಅದಕ್ಕೂ ಬೇರೆ ಕಾರಣಗಳಿವೆ. ಅದನ್ನು ಹೇಳಿಕೊಂಡು ಹೋದರೂ ಇವತ್ತು ಸಾಯಂಕಾಲದವರೆಗೆ ಹೇಳಿದರೂ ಅದು ಮುಗಿಯೋದಿಲ್ಲ. ಹಾಗೆ ನಿಜವಾಗಲೂ ನಮಗೆ ಒಂದು ಬಲಶಾಲಿ, ನಾನು ಹೊಡೆದಾಟ ಮಾಡಿ ಗೆದ್ದೆ, ಅದು ಮಾಡಿ ಗೆದ್ದೆ, ಇದು ಮಾಡಿ ಗೆದ್ದೆ. ಒಬ್ಬರು ಹೊಡೆದಾಡುವಾಗ ಏನಾಗ್ತದೆ, ಅಲ್ಲೇ ಎಷ್ಟೋ ಹೆಣಗಳು ಬೀಳ್ತವೆ, ರಕ್ತಗಳು, ಕೈಕಾಲು ಮುರಿದು ಹೋಗ್ತದೆ. ಖಂಡಿತವಾಗಿ ಇವತ್ತು ಒಂದು ರಾಷ್ಟ್ರದಿಂದ ಒಂದು ರಾಷ್ಟ್ರಕ್ಕೆ ಅಲ್ಲಿ ಅದನ್ನು ವಶಪಡಿಸಿಕೊಳ್ಬೇಕಾದ್ರೆ ಯುದ್ಧದಿಂದಲೇ ಮಾತ್ರ ಸಾಧ್ಯವಿಲ್ಲ. ಆದರೆ ಕೆಟ್ಟ ಜನಗಳನ್ನು ದೇವರು ಏನು ಮಾಡ್ತಾರೆ, ದೇವರು ಆದುಕೊಂಡವರ ಮುಖಾಂತರ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಖಂಡಿತವಾಗಿ ಒಳ್ಳೆಯದಕ್ಕಾಗಿ ಅನೇಕರ ರಕ್ತವು ಬೀಳಲೇಬೇಕು ಅಲ್ಲಿ. ಅದಕ್ಕೆ ಒಳ್ಳೆಯವರ ರಕ್ತ ಕೂಡ ಬೀಳುವಂಥದ್ದು. ಉದಾಹರಣೆಗೆ ಈಗ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಅದೇ ವಿಷಯ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಅದನ್ನು ಮಾಧ್ಯಮಗಳಿಗೆ ಕೂಡ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಕಾರಣ ಅಲ್ಲಿ ಏನಾಗಿದೆ, ಸ್ಥಳವನ್ನು, ರಾಷ್ಟ್ರವನ್ನು, ಜನಗಳು ಇಸ್ರೇಲನ್ನು ದೇವರು ಆರಿಸಿಕೊಂಡ್ರು, ಆ ರಾಷ್ಟ್ರವನ್ನು ಕೊಟ್ಟರು. ಆಗ ವಿರೋಧಿಗಳನ್ನು ಅಲ್ಲಿ ಸದೆ ಬಡಿಲೇಬೇಕು. ಅದಕ್ಕೋಸ್ಕರ ಅನೇಕರ ರಕ್ತ ಅಲ್ಲಿ ಯುದ್ಧದಲ್ಲಿ ಸುರಿಸಲ್ಪಡ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಕಾರಣ ಸತ್ಯಕ್ಕಾಗಿ ಅವರ ರಕ್ತ ಅಲ್ಲಿ ಸುರಿಲೇಬೇಕು. ಅದುವೇ ಆಗುವಂಥದ್ದು. ಈ ಯುದ್ಧದಲ್ಲಿ ಯಾರ ರಕ್ತ ಸುರಿಸಲ್ಪಟ್ಟು ಯಾರು ಸತ್ರೋ ಖಂಡಿತವಾಗಿ ದೇವರಿಗೆ ಅಂಥವರ ಮೇಲೆ ಪ್ರೀತಿ ಇರುವಂಥದ್ದು.
ಕಾರಣ ದೇವರೇ ಏನು ಮಾಡಿದ್ರು, ದೇವರ ವಿರೋಧಿಗಳಿಗಾಗಿ ರಕ್ತವನ್ನು ಸುರಿಸಿದ್ರು. ಅನೇಕ ಪ್ರವಾದಿ ಸಾಕ್ಷಿಗಳನ್ನು ಕೂಡ ಏನು ಮಾಡಿದ್ರು, ಇದೇ ರೀತಿ ಬಂದು ಹೋಯಿತು. ಅದು ಕೂಡ ಬೈಬಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಮಹಾಭಾರತ ಕೂಡ ಅದನ್ನೇ ತಿಳಿಸ್ತದೆ, ನಮಗೆ ಕುರಾನ್ ಕೂಡ ತಿಳಿಸ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಯಾವುದಿದ್ರು ದೇವರ ಜಯ ಇಲ್ಲದೆ ಬರೀ ನಾನು ಹೊಡೆದಾಡಿ ಯುದ್ಧ ಮಾಡ್ತೀನಿ, ಅದನ್ನು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ದೇವರ ಆಶೀರ್ವಾದವು ಅದು ಬೇಕೇ ಬೇಕು. ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನೋಡಿ, ಅವರು ಎಂಥ ವೀರುಗಳೇ, ಎಂಥ ಶಕ್ತಿವಂತರೇ ಆಗ್ಬೋದು, ಏನೇ ಆಗ್ಬೋದು, ಅವರಿಗೆ ಜಯ ಸಿಗ್ತದಾ? ಇಲ್ಲ. ದೇವರ ಆಶೀರ್ವಾದ ಇಲ್ಲದೆ ಅವನು ಎಂಥವನೇ ಆದರೂ, ಎಂಥ ವಿಜ್ಞಾನಿ ಆಗಲಿ, ಏನೇ ಆಗಲಿ, ಎಂಥ ಒಂದು ಜ್ಞಾನವಂತನೇ ಆಗಲಿ, ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ಬೈಬಲಲ್ಲಿ ಗೋಲಿಯಾತ್ ಅಂತ ಹೇಳುವಂಥ ಒಂದು ಮನುಷ್ಯನನ್ನು ನೋಡ್ತೇವೆ. ಸಣ್ಣ ಹುಡುಗ, ಕುರಿಕಾಯವರು, ದಾವೀದ ಅರಸರು ಆಗಿದ್ರು. ಆ ಹುಡುಗನ ಮೂಲಕ ಅಂಥ ಒಂದು ದೊಡ್ಡ ರೌಡಿಯನ್ನು ದೇವರು ಏನು ಮಾಡಿದ್ರು, ಒಂದೇ ಒಂದು ಕಲ್ಲಲ್ಲಿ ಬಿಲ್ಲಲ್ಲಿ ಬೀಸಿ ಹೊಡೆಯುವಾಗ ಹೋಗಿ ಅವನ ಹಣೆಗೆ ನುಗ್ಗಿ ಅವನಲ್ಲಿ ಬಿದ್ದು ಹೋದಾಗ ಆಯಿತು. ಅಲ್ಲಿಗೆ ಹೋಗಿ ತಲೆಯನ್ನು ಕಡ್ಕೊಂಡು ಜೆರುಸಲೇಮಿಗೆ, ಅಂದರೆ ಈಗಿನ ಇಸ್ರೇಲ್ ದೇಶದಲ್ಲಿ ಜೆರುಸಲೇಮ್ ಅಂತ ಮುಖ್ಯ ಪಟ್ಟಣವಾಗಿದೆ. ಈಗ ನಮ್ಮ ಭಾರತ ದೇಶಕ್ಕೆ ಯಾವ ರೀತಿ ದೆಹಲಿ ಇದೆಯೋ, ನಮ್ಮ ಕರ್ನಾಟಕಕ್ಕೆ ಬೆಂಗಳೂರು ಯಾವ ರೀತಿ ಇದೆಯೋ, ಅದೇ ರೀತಿ ಮುಖ್ಯ ಪಟ್ಟಣಕ್ಕೆ ಸಣ್ಣ ಒಂದು ಹುಡುಗ ದಾವೀದರಸನ ಕೈಲಿ, ಏನೂ ತಿಳಿಯಂತ ಕುರಿ ಕಾಯುವಂಥ ಹುಡುಗನ ಕೈಲಿ ಅಂಥ ರೌಡಿಯನ್ನು ಕೊಲ್ಲಿಸಿ ತಲೆ ಕತ್ತರಿಸಿ ರುಂಡವನ್ನು ತೆಗೆದುಕೊಂಡು ಹೋಗುವ ಹಾಗೆ ಮಾಡಿದರು. ಆಗ ಶಕ್ತಿ, ಸಾಮರ್ಥ್ಯ, ಜ್ಞಾನ ಎಲ್ಲವನ್ನು ಯಾರು ಕೊಟ್ಟರು? ದೇವರು. ಹಾಗೆ ದೇವರು ಬಿಟ್ಟ ಕಾರ್ಯವನ್ನು ದೇವರಿಲ್ಲದೆ ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಹಾಗೆ ಅನೇಕರು ನಮ್ಮೊಂದಿಗೆ ಜಗಳ ಬರ್ತಾರೆ, ಏನೇನೋ ಮಾಡ್ತಾರೆ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೊಡಿಬೇಕು, ಓಡಿಸ್ಬೇಕು, ಕೊಳ್ಳಬೇಕು ಅಂತ ನಾನಾ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡು ಬರ್ತಾರೆ. ಆಗ ಖಂಡಿತವಾಗಿ ದೇವರ ಸಹಾಯ ಇಲ್ಲದವರು ಎಷ್ಟೇ ಬೈಲಿ, ಏನೇ ಮಾಡಲಿ, ಏನೇ ಕುಯುಕ್ತಿ ಮಾಡಿದ್ರು ಅವರನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ಸ್ವಲ್ಪ ಸಮಯ ಮಾತ್ರ ಗುರು 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 ಅಂತ ಹೇಳ್ತಾರೆ, ಅಲ್ಲಿಂದ ಬಾಯಿ ಮುಚ್ಚಿ ಮುದುರಿ ಕೂತ್ಕೊಳ್ತಾರೆ. ನೋಡಿ, ದೇವರ ದರ್ಶನ ಆದಮೇಲೆ ನನ್ನ ಮಗಳೇ ಹಿಂದಿನ ಸಾಕ್ಷಿ ಹೇಳಿದ್ದೇನೆ, ಕತ್ತಿ ತಗೊಂಡು ಮಧ್ಯ ತಲೆಗೆ ಕಡಿಯಲು ಬಂದ ಮಗಳು ಆ ಕತ್ತಿಯ ಬಾಯಿಯನ್ನು ಹಿಡ್ಕೊಂಡು ಪಪ್ಪನಿಗೆ ಕಡಿಬೇಡ ಅಂತ ಹೇಳಿ ಅಲ್ಲಿ ಅಷ್ಟೊತ್ತಿಗೆ ಕತ್ತಿಯನ್ನು ಹಿಡಿದು ಎಳೆದ. 3 ಬೆರಳು ಗಾಯ ಆಗಿ ರಕ್ತ ಸುರಿದು ಹೋಯಿತು. ದೇವರ ವಿಷಯಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು 1-2 ಸಹೋದರರು ಪ್ರಾರ್ಥನೆಗೆ ಕೂತ ಸಂದರ್ಭದಲ್ಲಿ ನೋಡಿ, ಹಾಗಾದರೆ ಆ ರಕ್ಷಣೆ ಯಾರಿಂದ ಬಂತು? ಮಗಳ ರಕ್ತ ಸುರಿಸುವುದರ ಮೂಲಕ ದೇವರು ನನಗೆ ರಕ್ಷಣೆಯನ್ನು ಕೊಟ್ಟರು. ಹೊಡೆದು ಹೊಳೆಗೆ ಹಾಕೋರು, ಪಾರ್ಸಲ್ ಮಾಡಬೇಕು, ಕೊಲೆ ಮಾಡೋರು ಇತರರು ಕೂಡ ನನ್ನ ಮಗನಿಗೆ ಹೇಳಿದರೆ, ನೋಡು ಅವನು ಬರ್ತಾನೆಂತೆ, ಅವನು ಕ್ರಿಶ್ಚಿಯನ್ನು, ಜಾತಿ ಬಿಟ್ಟು ಜಾತಿಗೆ ಹೋದ, ಅವನನ್ನು ಹೊಡೀರಿ ಬಡೀರಿ ಕೊಳ್ಳು ಅಂತೇಳಿ ನನ್ನ ಜೊತೆಗೆ ಚೆನ್ನಾಗಿದ್ರು, ಮಗನಿಗೆ ಹೇಳಿದ್ರು. ಕಡೆಗೆ ಏನಾಯ್ತು, ಅವರೇ ಇವತ್ತು ಬಡ್ಕೊಂಡು ಏನೇನೋ ಆಗಿ ಬ್ರೈನ್ ಕ್ಯಾನ್ಸರ್ ಆಗಿ ಕೂಡ ಸತ್ತು ಹೋಗಿದ್ದಾರೆ. ನನ್ನ ಹೆಂಡತಿಯ 3ನೇ ತಂಗಿ ಗಂಡನಿಗೂ ಕೂಡ ಇದೇ ಪರಿಸ್ಥಿತಿ ಬಂದೋಯ್ತು. ಏನೇನಾಗದ ಹಿಂದೆ ಸಾಕ್ಷಿಯಲ್ಲಿ ಕೂಡ ಹೇಳಿದ್ದೇನೆ. ನಾನು ಹೋದಲ್ಲಿಯೂ ಬಂದಲ್ಲಿಯೂ ವಾಕ್ಯಕ್ಕಾಗಿ ಕೂಡ ಇವತ್ತು ಕ್ರೈಸ್ತರು ಅಂತ ಹೇಳೋರು ನನ್ನ ದೂಷಣೆ ಮಾಡಿದ್ರು. ಒಂದೇ ದಿವಸ ಅದು ಕೂಡ ಸಾಕ್ಷಿ ಕೊಟ್ಟಿದ್ದೇನೆ. ನನ್ನನ್ನು ತಳ್ಳಿ ಬಿಟ್ಟರು. ಈಗಿರೋ ಸ್ಥಳದಲ್ಲಿ ಕೂಡ ನಾನಾ ರೀತಿ ಕುಯುಕ್ತಿ ದೇವರನ್ನು ಅರಿತವರೇ ಕುಯುಕ್ತಿ ಬುದ್ಧಿ ಮಾಡಿದ್ರು. ನನ್ನಿಂದ ಅವರಿಗೆ ಏನು ಲಾಭ ಇಲ್ಲ ಅಂತೇಳಿ ದೇವರೇ ತಕ್ಕಾದ ಉತ್ತರವನ್ನು ಕೊಟ್ಟು ಒಂದಲ್ಲ 2ನೇ ಸಲ ಕೂಡ ಊರಿಂದಲೇ ದಬ್ಬಿಬಿಟ್ಟಿದ್ದಾರೆ. ಈಗ ಬಹಳ ದಿವಸವಾಯಿತು. ಆ ಒಂದು ಸಹೋದರಿ ಅಜ್ಜಿ ಒಂದು ಆತ್ಮ ಈ ಊರನ್ನು ಕಾಣದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ನನ್ನ ಅಕ್ಕಪಕ್ಕದಲ್ಲಿ ದೂಷಣೆ ಮಾಡಿದವರು, ಬೈದವರು, ಅವರಿಗೆ ಚಾಡಿ ಹೇಳಿ ಕೊಟ್ಟವರು ಇವತ್ತು ಬಹಳ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ನನ್ನ ಸಾಮರ್ಥ್ಯವಲ್ಲ, ಅವರು ಅದು ಒಂದು ಯುದ್ಧವೇ. ಆದರೆ ನನಗೆ ಜಯ ಕೊಟ್ಟವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ನಾನು ದೇವರನ್ನು ಎಷ್ಟೋ ಸಲ ಬೆಳಿಗ್ಗೆ ಸಾಯಂಕಾಲ ಕೊಂಡಾಡ್ತಾ ಇದ್ದೇನೆ. ದೇವರೇ ಅಂತವ್ರನ್ನ ನೀನು ಮುಟ್ಟಪ್ಪ, ಸಮಾಧಾನಗೊಳಿಸು, ಅವರಿಗೆ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ ಕೊಡು ಎಂಬುದಾಗಿ. ಇದುವೇ ನಾವು ಯುದ್ಧದಲ್ಲಿ ಗೆಲ್ಲುವಂಥದ್ದು. ಇವತ್ತು ನಾನಿರೋ ಊರದಲ್ಲಿ 4 ಕಣ್ಣುಗಳಲ್ಲಿ ನನ್ನನ್ನು ನೋಡುವ ಹಾಗೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಒಂದು ಸಮಯದಲ್ಲಿ ಏನೇನು ಹೇಳಿದವರು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದೆಲ್ಲವೂ ನಾವು ಕೂಡ ನಮ್ಮ ಜೀವಿತಕ್ಕೂ ಕೂಡ ಒಂದು ಯುದ್ಧವೇ. ದೇವರು ನಮ್ಮನ್ನು ಕರೆದ ಮೇಲೆ ಅದರಲ್ಲಿ ಜಯ ಸಿಕ್ಕಬೇಕಾದ್ರೂ ದೇವರ ಒಂದು ಆಶೀರ್ವಾದ ಅಲ್ಲದೆ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಈಗೊಂದು ರೈತ ದುಡಿತಾನೆ. ಆ ರೈತ ದುಡಿಯುವಾಗ ಅಲ್ಲಿ ಸರಿಯಾಗಿ ಮಳೆ, ಬೆಳೆ, ಮಂಜು, ಮಳೆ ಬೆಳೆ ಸಿಕ್ಕಬೇಕಾದ್ರೆ ಸೂರ್ಯನ ಬಿಸಿಲು ಸರಿಯಾಗಿ ಹವಾಮಾನ ಇಲ್ಲದ್ರಲ್ಲಿ ಎಲ್ಲಿ ಬೆಳೆ ಬೆಳೆಯುತ್ತದೆ? ಆಗ ನಾನು ಹೇಳಕ್ಕೆ ಆಗ್ತದ? ಇಲ್ಲ. ಅದರೊಂದಿಗೆ ಹೋರಾಡುವುದು
ರೈತನಿಗೆ ಒಂದು ಯುದ್ಧವೇ. ಅದು ಯಾರಿಂದ ಬರಬೇಕು? ದೇವರಿಂದಲೇ ಬರಬೇಕು. ಪ್ರತಿಯೊಂದಕ್ಕೂ ಕಾರಣ ದೇವರು. ಇವತ್ತು ನೋಡಿ, ಉದಾಹರಣೆಗೆ ನಾನು ಅಂಥವನು, ನಾನು ಇಂಥವನು, ಅಷ್ಟು ಕೋಟಿ ಇಷ್ಟು ಕೋಟಿ ಒಡೆಯ, ಆ ಮಂತ್ರಿ ಈ ಮಂತ್ರಿ, ಅಷ್ಟು ಎಕರೆ ತೋಟ ಇಷ್ಟು ಎಕರೆ ತೋಟ, ಏನೋ ಕೋಟಿ ಕೋಟಿ ಲೆಕ್ಕ ಇಲ್ಲದ ಕೋಟಿಗಳನ್ನು ಸಂಪಾದನೆ ಮಾಡಿ ಇಟ್ಟಿರಬಹುದು. ಚಂಡಮಾರುತ, ಸುನಾಮಿ, ಬಿರುಗಾಳಿ, ಬೆಟ್ಟಗುಡ್ಡ ಜರಿಯೋದು, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಎಲ್ಲಿ ಹೋಯ್ತು ಇವರ ಕೋಟಿ? ಕೊರೋನಾ ಬಂದಾಗ ಏನಾಯಿತು? ಇಡೀ ಭಾರತ ದೇಶವನ್ನ ಒಂದು ಸ್ತ್ರೀ ಪ್ರಧಾನಿ ಇಂದಿರಾ ಗಾಂಧಿ ಆಳ್ತಾ ಇದ್ಲು. ಏನೆಲ್ಲ ಆಡಿದ್ಲು, ಏನೇನು ಆಯಿತು, ಎಷ್ಟು ಜನರನ್ನ ಕೊಲೆ ಮಾಡಿಸಿದ್ಲು. ಕಡೆಗೆ ಏನಾಯಿತು? ಅವರ ಅಂಗರಕ್ಷಕನಿಂದಲೇ ಗುಂಡು ಹೊಡೆಸಿಕೊಂಡು ಸತ್ತಲು. ಅದೇ ರಾಜೀವ್ ಗಾಂಧಿ ಏನಾದ? ಕಡೆಗೆ ಅವನ ಕಡೆಗೊಂದು ಸ್ತ್ರೀಯ ಕೈಲಿ ಬಾಂಬ್ ಹಾಕಿಸಿಕೊಂಡು ಸತ್ತ. ರಾಜೀವ್ ಗಾಂಧಿ ತಮ್ಮ ಸಂಜಯ್ ಗಾಂಧಿ ಏನಾದ? ಫ್ಲೈಟನ್ನು ಮೇಲೆ ಹೋಗಿ ಪಲ್ಟಿ ಹೊಡ್ಸಕ್ಕೆ ಹೋಗಿ ಕೆಳಗೆ ಬಿದ್ದು ಸತ್ತ. ಅನೇಕ ಅರಸರುಗಳು ಯುದ್ಧದಲ್ಲಿ ಇವತ್ತು ಸಾಯ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾಯಿಲೆಯಲ್ಲಿ ಸಾಯ್ತಾ ಇದ್ದಾರೆ. ಕಾರಣ ಯಾವುದು? ಯಾವುದ್ರಲ್ಲಿಯೂ ನಮಗೆ ಜಯ ಸಿಕ್ಕಬೇಕಾದ್ರೆ ದೇವರ ಒಂದು ಪ್ರೀತಿ. ದೇವರ ಪ್ರೀತಿ ಇಲ್ಲದೆ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಅದನ್ನೇ ಇಲ್ಲಿ ದಾವೀದರಸರು ಕೂಡ ಅದನ್ನೇ ಹೇಳಿದ್ದು. ನಮ್ಮ ಪಿತೃಗಳಿಗೆ ಕತ್ತಿಯ ದೇಶವನ್ನು ಸ್ವಾಧೀನ ಮಾಡಿ ಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆಯೇ ಇವೆ ಅವರಿಗೆ ಜಯವನ್ನು ಉಂಟು ಮಾಡುವು. ನಿನ್ನ ಒಲುಮೆ ಅವರಿಗಿತ್ತಲ್ಲ. ನೋಡಿ, ದೇವರ ಪ್ರೀತಿ ಇಲ್ಲದೆ ಯಾವುದು ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಎಷ್ಟೆಷ್ಟೋ ವಿಜ್ಞಾನಿಗಳು ಏನೇನೋ ಡಿಗ್ರಿ ಮಾಡಿರ್ತಾರೆ, IAS ಮಾಡಿರ್ತಾರೆ, IPS ಮಾಡ್ತಾರೆ. ಅದಕ್ಕಿಂತಲೂ ದೊಡ್ಡ ಡಿಗ್ರಿ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಆದರೆ ಏನು ಇಲ್ಲದಂಥ ಕೇವಲ ಒಂದು 5ನೇ ಕ್ಲಾಸ್ ಓದಿದಂಥ ಒಂದು ಮನುಷ್ಯ ನನ್ನನ್ನು ದೇವರು ಆರಿಸಿಕೊಂಡು ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲ ಗ್ರಂಥಗಳನ್ನ ಓದಿ ತಿಳ್ಕೊಂಡು ಇವತ್ತು 10 ಜನರಿಗೆ ಸತ್ಯ ಸುವಾರ್ತೆಯನ್ನು ಸಾರುವ ಹಾಗೆ, ಸಾಕ್ಷಿ ಆಗುವ ಹಾಗೆ, ಇವತ್ತು ಜೀವದ ಬೆಳಕೆಂಬ ಚಾನಲಲ್ಲಿ ಕೂಡ ಇವತ್ತು ದೇವರ ಇಷ್ಟಾನುಸಾರ ಯಾರ್ಯಾರಿಗೆ ತಿಳಿಯಪಡಿಸಬೇಕೋ ಅದೆಲ್ಲ ತಿಳಿಸುವಂಥದ್ದು ಆಗಿದ್ದು, ಯಾರ್ಯಾರಿಗೆ ಸತ್ಯ ಸುವಾರ್ತೆಯನ್ನು ಕೇಳಿಸ್ಬೇಕೋ ಎಲ್ಲ ಗ್ರಂಥಗಳ ಮೂಲಕ ಇದು ನನ್ನ ಚಿತ್ತವಲ್ಲ. ಮಹಾ ದೊಡ್ಡ ಪಾಪಿ ನಾನು, ಅನ್ಯನಾಗಿದ್ದೆ. ಒಂದು ಸಮಯದಲ್ಲಿ ದೇವರಿಗೆ ಯೇಸು ಎಂಬ ನಾಮಕ್ಕೆ ನಾನು ವಿರುದ್ಧವಾಗಿದ್ದೆ. ಆ ಪರಮಾತ್ಮ ಭಗವಂತನ ಹೇಳಿಸಿದವನು ನಾನು ಆಗಿದ್ದೆ, ಬಾಯಲ್ಲಿ ಬಂದಾಗೆ ಬೈದವನು ಆಗಿದ್ದೆ. ಆದರೆ ದೇವರು ನನ್ನನ್ನು ಆರಿಸಿಕೊಂಡು ದರ್ಶನ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ದೇವರು ನಿಲ್ಲಿಸಿದ್ದಾರೆ. ವಿಜ್ಞಾನಿಗಳಿಗೂ ವಿಜ್ಞಾನಿಗಳಿಗಿಂತಲೂ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಜ್ಞಾನ ಇರೋದು ಯಾವುದರಲ್ಲಿ? ಬೈಬಲಲ್ಲಿ, ಮಹಾಭಾರತ, ಭಗವದ್ಗೀತೆಯಲ್ಲಿ. ಅದರಲ್ಲಿ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ಬಹಳ ಬೈಬಲೇ ಪ್ರಾಮುಖ್ಯ. ಅದು ಎಲ್ಲದನ್ನು ಓದಿ ದೇವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಬೈಬಲಲ್ಲಿ ಇರುವಷ್ಟು ಜ್ಞಾನ ಮತ್ತು ಮಹಾಭಾರತ, ಭಗವದ್ಗೀತೆಯಲ್ಲಿ ಇರುವಷ್ಟು ಜ್ಞಾನ ಯಾವುದರಲ್ಲಿಯೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಎಂತೆಂಥೋ ಡಿಗ್ರಿ ಮಾಡಿದವರನ್ನು ಕೂಡ ದೇವರು ಆರಿಸಿಕೊಳ್ಳಿಲ್ಲ. ಪ್ರವಾದಿ ಸಾಕ್ಷಿಗಳನ್ನು ಏನು ದೊಡ್ಡ ದೊಡ್ಡ ವಿದ್ಯೆ ಇತ್ತು ಆಗಿನ ಕಾಲದಲ್ಲಿ ಇಲ್ಲ. ದೇವರೇ ಜ್ಞಾನ ಕೊಟ್ಟವರನ್ನು ಸಾಕ್ಷಿಯನ್ನಾಗಿ, ಉಪದೇಶಕರನ್ನಾಗಿ ಮಾಡಿದ್ರು. ಹಾಗೆ ನಾನು ಬಹಳ ದೇವರನ್ನು ಕೊಂಡಾಡ್ತಾ ಇದ್ದೇನೆ. ಏನು ಅರಿಯದಂಥ ಕೇವಲ ಒಂದು 5ನೇ ಕ್ಲಾಸು ಕನ್ನಡ. ಈಗ ನನಗೆ ವರ್ಷಕ್ಕೆ 71ನೇ ವರ್ಷ ತುಂಬೋದಕ್ಕಾಯಿತು. ಇದೇ ಜುಲೈ 2ಕ್ಕೆ 75 ವರ್ಷ ಭರ್ತಿಯಾಗಿ, ಜುಲೈ 3ನೇ ತಾರೀಕಿಗೆ 71 ವರ್ಷ ಭರ್ತಿಯಾಗಿ, ಜುಲೈ 3ಕ್ಕೆ 72ನೇ ವರ್ಷ ನನಗೆ ಪ್ರಾರಂಭ. ಹಾಗಂಥ ಒಂದು ಪಾಪಿಯಾದ ಮನುಷ್ಯನನ್ನು ನಾನು ಆರಿಸಿಕೊಂಡು, ದೇವರಿಗೆ ವಿರುದ್ಧವಾದ ಮನುಷ್ಯನಾದ ನನ್ನನ್ನು ಆರಿಸಿಕೊಂಡು ಇವತ್ತು ಈ ಮಟ್ಟಕ್ಕೆ ಇವತ್ತು ಸಾಕ್ಷಿ ಕೊಡಬೇಕಾದ್ರೆ, ತಿಳಿಯಪಡಿಸುವುದಕ್ಕಾಗಿ ವಿಶೇಷವಾದ ಜ್ಞಾನ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅಲ್ಲಿಗೆ ಕಳುಹಿಸಿ ನನ್ನ ಮೂಲಕ ಗದರಿಸ್ತಾ ಇದ್ದಾರೆ, ಎಚ್ಚರಿಸ್ತಾರೆ ಇದ್ದಾರೆ ಪ್ರತಿ ಒಂದು ಗ್ರಂಥಗಳಲ್ಲಿ ಕೂಡ. ಹಾಗೆ ಇದು ನನ್ನ ಶಕ್ತಿಯೋ ನನ್ನ ಸಾಮರ್ಥ್ಯವೋ ಏನು ಇಲ್ಲ. ಕೇವಲ 5ನೇ ಕ್ಲಾಸ್ ಕನ್ನಡ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಈ ಮಟ್ಟಕ್ಕೆ ನಡೆಸ್ತಾ ಇದ್ದಾರೆ. ಆಗ ಇಷ್ಟೊಂದು ಆಶೀರ್ವಾದ, ಇಂಥ ಒಂದು ಜ್ಞಾನ ಯಾರಿಂದ ಬಂತು? ದೇವರಿಂದಲೇ ಬಂತು. ಯಾವುದೇ ಡಿಗ್ರಿ ಇಲ್ಲ, ಯಾವ IAS ಇಲ್ಲ, ಯಾವ IPS ಇಲ್ಲ, ಏನೂ ಇಲ್ಲ. ಇವತ್ತು ಪ್ರತಿ ಒಂದು ವಿಚಾರ, ಪ್ರತಿಯೊಂದು ಬರೋದು ಹೋಗೋದು ನಡೆದು ಹೋಗಿದ್ದು ಎಲ್ಲವೂ ದೇವರು ಪಡಿಸ್ತಲೇ ಇದ್ದಾರೆ. ಇದು ಕೂಡ ದೇವರ ಒಂದು ಆಶೀರ್ವಾದ. ಇದೇ ನಮ್ಮ ಯುದ್ಧದಲ್ಲಿ ಪ್ರತಿ ಒಂದರಲ್ಲಿ ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯ ಇಲ್ಲ. ಉದಾಹರಣೆಗೆ ಒಬ್ಬರು IAS ಆದರೂ ಕೂಡ ದೇವರೇ ಅವರನ್ನು ಆರಿಸದೆ ವಿಶೇಷವಾದ ಜ್ಞಾನವನ್ನು ಕೊಡದೇ ಇದ್ದರೆ ಅವರು ಊಟ ಮಾಡೋದು, ನೀರು ಕುಡಿಯೋದು, ಸೂರ್ಯನ ಬೆಳಕು, ರಾತ್ರಿ ಹಗಲು ಯಾರಿಂದ ಬಂತು? ದೇವರಿಂದ. ಅವರು ಎಲ್ಲಿ ಜೀವಿಸ್ತಾ ಇದ್ದಾರೆ? ಭೂಮಿ ಮೇಲೆ ಜೀವಿಸ್ತಾ ಇದ್ದಾರೆ. ಮತ್ತು
ನಾನು ಓದಿದೆ, ನಾನು ಪಾಸ್ ಮಾಡಿದೆ ಅಂತ ಹೇಳೋದು ಹೇಗೆ ಸಾಧ್ಯ? ಆ ಜ್ಞಾನವನ್ನು ಕೊಟ್ಟವರು ಯಾರು? ನಿನಗೆ ನಿನ್ನ ಶರೀರ ಬಲಗೊಳ್ಳಲು ಕಾರಣ ಯಾರು? ದೇವರು. ಭೂಮಿ ಮೇಲೆ ನಿನಗೆ ಆಹಾರ ಇಲ್ಲದೆ ಹೇಗೆ ಜೀವಿಸ್ತೀಯ? ಗಾಳಿ, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ರಾತ್ರಿ ಹಗಲು ಇಲ್ಲದೆ ಹೇಗೆ ನೀನು ಜೀವಿಸ್ತೀಯ? ಜೀವಿಸ್ಲಿಕ್ಕೆ ಸಾಧ್ಯವೋ? ಇಲ್ಲ. ಪರೀಕ್ಷೆಯಲ್ಲಿ ಬರೆದು ಪಾಸ್ ಆಗಬೇಕಾದ್ರೆ ಏನು ಬೇಕು? ಜ್ಞಾನ. ಆ ಜ್ಞಾನ ಯಾರು ಕೊಟ್ಟರು? ದೇವರು ಕೊಟ್ಟರು. ಆಗ ಯಾರಿಗೆ ಸಹಾಯ? ದೇವರನ್ನು ಕೊಂಡಾಡಬೇಕು. ದೇವರು ನಮಗೆ ಸ್ತೋತ್ರ. ಓ, ನಾನು IPS ಆದೆ, ನಾನು IPS ಆದೆ, ಆ ವಿಜ್ಞಾನಿ, ಈ ವಿಜ್ಞಾನಿ. ಯಾರಪ್ಪ ಜ್ಞಾನ ಕೊಟ್ಟವರು? ದೇವರು. ಪ್ರತಿಯೊಂದು ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಆದರೆ ದೇವರು ಯಾರಿಗೆ ದೇವರನ್ನು ತಿಳಿಯಪಡಿಸ್ಬೇಕೋ ಅವರಿಗೆ ಮಾತ್ರ ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಯಪಡಿಸ್ತಾರೆ. ಎಲ್ಲರಿಗೂ ಜ್ಞಾನ ಇಲ್ಲವೇ ಇಲ್ಲ. ಎಷ್ಟೇ ಅವರು ಎಂಥವರೇ ಆಗಲಿ, ಎಂಥ ಭಾಷೆ ಮಾತಾಡಲಿ, ಯಾವ ಡಿಗ್ರಿ ಓದಿರಲಿ, ಎಷ್ಟೇ ದಪ್ಪ ಇರಲಿ, ಎಂಥ ಬಟ್ಟೆ ಹಾಕಲಿ, ಎಂಥ ನಾಮ ಇರಲಿ, ಎಂಥ ದೇವಸ್ಥಾನ ಕಟ್ಟಿಕೊಳ್ಳಿ, ಎಂಥ ಮಂದಿರ ಕಟ್ಟಿಕೊಳ್ಳಿ, ಎಂಥ ಮಸೀದಿ ಕಟ್ಟಿಕೊಳ್ಳಿ, ಎಂಥ ಚರ್ಚೆ ಕಟ್ಟಿಕೊಳ್ಳಿ, ಎಂಥ ನಾಮವನ್ನು ಹೇಳ್ಕೊಳ್ಳಿ, ಹೇಗೆ ಇರಲಿ, ಖಂಡಿತವಾಗಿ ಅಲ್ಲವೇ ಅಲ್ಲ. ದೇವರಿಂದ ಜ್ಞಾನ ದೊರಕಿದವರಿಗೆ ಮಾತ್ರ ದೇವರನ್ನು ಸರಿಯಾಗಿ ಅವರು ಕಂಡು ಹಿಡ್ಕೊಳ್ಬೋದು. ದೇವರ ವಿಷಯವಾಗಿ ಸಾಕ್ಷಿ ನುಡಿಯಬಹುದು. ಪ್ರತಿಯೊಂದು ವಿಷಯದಲ್ಲಿ ಉದಾಹರಣೆಗೆ ಇವತ್ತು ನಾವು ಅನೇಕ ಪ್ರವಾದಿ ಸಾಕ್ಷಿಗಳನ್ನು ಕೂಡ ನೋಡಬಹುದು. ಎಲ್ಲವನ್ನ ಬಿಟ್ಟು ದೇವರಿಗಾಗಿ ಜೀವಿಸ್ತಾ ಇದ್ದಾರೆ. ದೇವರ ಸತ್ಯ ಸುವಾರ್ತೆಯನ್ನು ಹೇಳಿಕೊಂಡು. ಕಾರಣ ದೇವರು ಆರಿಸಿಕೊಂಡವರಿಗೆ ಮಾತ್ರ ಅದು ಸಾಧ್ಯ. ಇಲ್ಲದ್ರೆ ಸಾಧ್ಯವೇ ಇಲ್ಲ. ವಿಜ್ಞಾನಿಗಳಿಗೆ ಹೇಳ್ತಾರೆ ಅಲ್ಲಿ ಎಷ್ಟು ಚಂಡಮಾರುತ, ಇಲ್ಲಿ ಎಷ್ಟು ಚಂಡಮಾರುತ, ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗಾಯಿತು, ಬಂದ ಮೇಲೆ ಹೇಳ್ತಾರೆ. ಆದರೆ ನಮಗೆ ಸ್ಪಷ್ಟವಾಗಿ ದೇವರ ಮಾತುಗಳು ಬೈಬಲ್ ತಿಳಿಸ್ತದೆ. ಖಂಡಿತವಾಗಿಯೂ ಅದಕ್ಕೆ ಬರೋದಕ್ಕಿಂತ ಮೊದಲೇ ನಮಗೆ ಗೊತ್ತಿದೆ. ಇಂತಿಂಥದ್ರಲ್ಲೇ ಭೂಮಿಗೆ ಹೀಗೆ ಶಾಪ ಬರ್ತದೆ, ಹೀಗೆ ಹೋಗ್ತದೆ, ಇಂತಿಂಥ ಕಡೆ ಹೀಗೆ ಆಗ್ತದೆ ಅಂತೇಳಿ ಬರೆಯಲ್ಪಟ್ಟಿದೆ. ಇಂತಿಂಥ ಕಾಯಿಲೆಗಳು ಬರುತ್ತವೆ ಅಂತ ಎಂಬುದಾಗಿ ಕೂಡ ದೇವರು ಆರಿಸಿಕೊಂಡವರು ಇವತ್ತು ಹಿಂದೂ ಸಹೋದರರಲ್ಲಿ ಕೂಡ ಅವರ ಮುಖಾಂತರ ಇವತ್ತು ಒಂದು ಸ್ವಾಮೀಜಿಗಳು ಅಂತ ಹೇಳಿಕೊಳ್ಳೋರ ಮುಖಾಂತರ ಕೂಡ ತಿಳಿಯಪಡಿಸುವುದು ಅದು ದೇವರ ಒಂದು ಆಶೀರ್ವಾದ. ಹಾಗೆ ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಇವತ್ತು ಸಾಧ್ಯ ಇಲ್ಲ. ಉದಾಹರಣೆಗೆ ಟೌನ್ಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಬೀದಿ ಕಸ ಗುಡಿಸೋರು ಇದ್ದಾರೆ, ಆಯಾ ಕೆಲಸ ಮಾಡೋರು ಇದ್ದಾರೆ ಆಸ್ಪತ್ರೆಯಲ್ಲಿ. ಅದು ದೇವರು ಅವರಿಗೆ ಕೊಟ್ಟಂಥ ಒಂದು ಕೆಲಸ. ಅವರು ನಮ್ಮ ಸಹೋದರ ಸಹೋದರಿಯರೇ ಆಗಿದ್ದಾರೆ. ಅವರು ನಮ್ಮ ಅಣ್ಣಂದಿರು ಇರ್ಬೋದು, ತಮ್ಮಂದಿರ್ಬೋದು, ಅಕ್ಕಂದಿರ್ಬೋದು, ತಂಗಿಯಂದಿರು ಇರ್ಬೋದು, ತಾಯಿ ಸಮಾನದವರು ಇರ್ಬೋದು, ತಂದೆಯ ಸಮಾನದವರು ಇರ್ಬೋದು. ಅದು ದೇವರು ಅವರಿಗೆ ಕೊಟ್ಟಂಥ ಕೆಲಸ. ದೇವರು ನಮಗೆ ಸ್ತೋತ್ರ. ಹಾಗೆ ದೇವರ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕೋರೀಶನವರು ಹೇಗೆ ಕೋರಹಿಯರು ಯಾವ ರೀತಿ ಪದ್ಯದಲ್ಲಿ ದೇವರನ್ನು ಕೊಂಡಾಡಿದ್ರೋ, ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಂಥ ವರಗಳಿಗಾಗಿ, ಸಹಾಯಗಳಿಗಾಗಿ ನಾವು ಕೂಡ ದೇವರನ್ನು ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ 44:4. ದೇವರೇ, ನೀನೇ ನನ್ನ ಅರಸನು, ಯಾಕೋಬ ವಂಶಕ್ಕೆ ಜಯಪ್ರದನಾಗು. ದೇವರು ಈ ನುಡಿ ಯಾರು ಕೊರಹಿಯರು ಏನು ಹೇಳಿದ್ರು? ದೇವರೇ, ನೀನೇ ನನ್ನ ಅರಸನು. ಕೊರೆಯನ್ನು ಹೇಳ್ದ, ನನ್ನ ಅರಸ ನೀನೇಪ್ಪ. ನೀನಲ್ದ ಅರಸ ಅಂದರೆ ನೀನೇ ನನಗೆ ಗತಿ, ನೀನೇ ನನ್ನ ರಕ್ಷಕ, ನೀನೇ ನನ್ನ ಸಾಕವನು, ನಿನಗಿಂತ ಅರಸ ಯಾರೂ ಇಲ್ಲ. ಕಾರಣ ಸರ್ವ ಸೃಷ್ಟಿ ಮಾಡಿದವನು, ನಾಶ ಮಾಡೋರು ಎಲ್ಲಕ್ಕೆ. ಆಗ ಈ ಅರಸರಲ್ಲಿ, ಭೂಲೋಕದ ಅರಸರಂತೂ ಲೆಕ್ಕಕ್ಕೆ ಇಲ್ಲ. ಅವರು ಕೂಡ ಕಾಯಿಲೆ ಹಿಡಿತದೆ, ಕಸ ಹಿಡಿತದೆ, ಆಸ್ಪತ್ರೆಗೆ ಹೋಗಬೇಕು, ಸಾಯಬೇಕಾಗ್ತದೆ. ಆದರೆ ನಿಜವಾದ ಅರಸ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದಕ್ಕೆ ಕೊರೆಹಿಯರು ಹೇಳಿದ್ದಾರೆ, ಖಂಡಿತ ನೀನೇ ನನ್ನ ಅರಸನಪ್ಪ, ಯಾಕೋಬ ವಂಶಕ್ಕೆ ಜಯಪ್ರದನಾಗು. ಯಾಕೋಬ ಅಂದರೆ ವಂಚಕ, ಅವರನ್ನು ವಂಚನೆಗೆ ಬಿಡಬೇಡ, ಅವರನ್ನು ನಿನ್ನ ಮಾರ್ಗದಲ್ಲಿ ನಡೆಸು, ಹಾಗೆ ನಮ್ಮನ್ನು ಕೂಡ ನೀನು ನಡೆಸು. ಯಾಕೋಬ ಅಂದರೆ ವಂಚಕ ಅಂತ ಅದರ ಅರ್ಥವಾಗಿದೆ. ಹಾಗೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಕೊಂಡಾಡಬೇಕು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರಿಗೆ ಚೆನ್ನಾಗಿ ಕೇಳಿದ್ದನ್ನು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅದು ತಿಳಿದುಕೊಳ್ಳಲು ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಏನಾದರೂ ಇವತ್ತಿನ ವಾಕ್ಯದಲ್ಲಿ ವಚನಗಳಿಗೆ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಕರ್ತನೇ. ನಿಮ್ಮಿಂದಲೇ ಕ್ಷಮೆ, ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ. ದೇವರೇ, ನಿಮಗೆ ಬೇಕಾದವರನ್ನು ಪ್ರೀತಿಯಲ್ಲಿ ನಿಮ್ಮ ಚಿತ್ತಾನುಸಾರ ನಡೆಸಿಕೊಳ್ಳಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಹಾಗೆ ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನನ್ನ ಮೂಲಕ ಯಾರ್ಯಾರಿಗೆ ತಿಳಿಯಪಡಿಸಬೇಕು ಅವರೆಲ್ಲರಿಗೂ ನಿಮ್ಮ ಸತ್ಯ ಸುವಾರ್ತೆಯನ್ನು ತಲುಪಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಆದ್ದರಿಂದ
ಅವರ ಮೂಲಕ ಬಂದು ಹೋದಂಥ ಏನೇ ಅಪರಾಧಗಳಿದ್ದರೂ ಅವರನ್ನು ಕ್ಷಮಿಸಿರಿ. ಅವರ ಮಕ್ಕಳಿಗೂ ಅವರು ಇದೆಲ್ಲವನ್ನು ತಿಳಿಸಿ ಅವರೆಲ್ಲರೂ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಅವರಿಗೆ ದಯಪಾಲಿಸಿರಿ. ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.